ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತವರ್. ಆದ್ಮೇಲೆ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಯಡಿಯೂರಪ್ಪ ಮತ್ತು ಅವರ ಮಗನ ಟೀಕೆ ಅಂತೂ ಬಿಟ್ಟಿಲ್ಲ. ಅದೇ ಕಾಲಕ್ಕೆ ಶಾರ್ ಅವರು ವಯಸ್ಸಿನಿಂದ ಸಣ್ಣವರು, ಆದರೆ ಅಧಿಕಾರದ ದೊಡ್ಡವರು ಇರ್ಬೋದು, ಅವರಿಗೆ ಕಾಲು ಬೀಳುವಂಥ ಕೆಲಸ ಮಾಡಬಾರದೇನೋ ಅನ್ನೋಂಗೆ ಭಾವನೆ ವ್ಯಕ್ತಪಡಿಸಿದರು. ಇದು ನಿಜವಾಗಿ ಮೆಚ್ಚಲೇಬೇಕಂತ ಪ್ರಶ್ನೆ ಅದೇ ಕಾಲಕ್ಕೆ ಉತ್ತರ ಹೋದು. ಯಾಕಂದರೆ ಶಾರ್ ಅವರು ಇವತ್ತೇನೋ ಗೃಹ ಮಂತ್ರಿ ಇರ್ಬೋದು, ಮತ್ತೇನೋ ಇರ್ಬೋದು, ಆದರೆ ಯಡಿಯೂರಪ್ಪನ ವಯಸ್ಸಿನ ದೊಡ್ಡವರಲ್ಲ, ಮಗನಿಗಾಗಿ ಈ ಕೆಲಸ ಮಾಡಿದಾರ, ಇದು ಮಾಡೋ ಅವಶ್ಯಕತೆ ಇತ್ತ ಅನ್ನುವಂಥ ಮಾತು ಮಾತಾಡ. ಮತ್ತು ಅವರು ಆ್ಯಸ್ ಯೂಶುವಲ್ ಗೊತ್ತದ ನಿಮಗೆ, ವಿಶೇಷವಾಗಿ ಅಪ್ಪ ಮಕ್ಕಳನ್ನ ಟೀಕೆ ಮಾಡುವಂಥ ಒಂದು ಏನಪ್ಪ ಅಂದ್ರೆ ತಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಿದ್ರು. ಇರಲಿ ಅವ್ರು ಏನು ಮಾಡ್ತಾರೋ, ಅವ್ರ ತಲೆಯಲ್ಲಿ ಏನಾದರೂ ಇನ್ನೂ ಇರಲಿ. ಆದರೆ ಮನೆ ನಡೆದಂಥ ಒಂದು ಸನ್ಮಾನ ಸಮಾರಂಭ ಆಗಿರ್ಬೋದು ಯಡಿಯೂರಪ್ಪನವ್ರದ್ದು, ಇತ್ತೀಚೆಗೆ ಈವನ್ ಶಾರ್ ಅವರು ಸಹಿತ ಯಡಿಯೂರಪ್ಪನ ಮೇಲೆ ಒಂದೇನೋ ಭರವಸೆ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹೌದು, ಅವ್ರು ಹೋಗ್ತಾ ಇದ್ದಾರೆ, ಅವ್ರೇನು ಮುಖ್ಯಮಂತ್ರಿ ಆಗಬೇಕು ಅನ್ನೋದಿಲ್ಲ, ತನ್ನ ಮಗನ ಮಾಡಬೇಕು ಅನ್ನೋ ಒಂದು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾಳೆ ಅವ್ರ ಮಗ ಆಗ್ತಾರೋ ಬೇರೆ ವಿಷಯ. ಬಟ್ ಈಗ ಮುಖ್ಯವಾಗಿ ಶಾರ್ ಅವ್ರಿಗೆ ಬೇಕಾಗಿದ್ದು ಕರ್ನಾಟಕದಲ್ಲಿ BJP ತನ್ನ ಅಸ್ತಿತ್ವ ಪಡಿಬೇಕು ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಅವ್ರಿಗಿರು ಒಂದೇ ಗುರಿ, ಕರ್ನಾಟಕವನ್ನು ಹೇಗೆ ಗೆಲ್ಲುವುದು, ಯಾವ ರೀತಿ ಗೆಲ್ಲುವುದು, ಏನೇನು ಹಾದಿಗಳಿದ್ದಾವೆ ಎಲ್ಲನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಅವ್ರ ಮುಂದೆ ಇರೋದು ಕರ್ನಾಟಕ. ಯಾಕಂತಂದ್ರೆ ಇದ್ದಿದ್ರಲ್ಲೇ BJPಗೆ ನೆಲೆ ಇರುವಂಥದ್ದು ದಕ್ಷಿಣದ ರಾಜ್ಯಗಳಲ್ಲಿ ಅತಿ ಹೆಚ್ಚಂದ್ರೆ ಕರ್ನಾಟಕ. 66 ಸೀಟುಗಳು ಸಣ್ಣದಲ್ಲ, ಮತ್ತೊಮ್ಮೆ ಆಳೆದ 105 ಸೀಟುಗಳಿಗೆ ಆರಿಸಿ ಬಂದದ. ಹೀಗಾಗಿ ಇಲ್ಲಿ ಏನಾದರೂ ಮಾಡಿ ಸಾಧಿಸಬೇಕು ಅನ್ನುವಂಥ ಒಂದು ದೊಡ್ಡ ಗುರಿ. ಆ